ಶಿಕ್ಷಕರು ಎಲ್ಲ ಮನವಿ ಮಾಡಿದ್ರು. ಹೋದ ವರ್ಷ 12ನೇ ಸ್ಥಾನಕ್ಕೆ ತಂದ್ರು, 20ನೇ ಸ್ಥಾನದಿಂದ 12ನೇ ಸ್ಥಾನಕ್ಕೆ ತಂದ್ರು. ಆದ್ರೆ ಈ ವರ್ಷ ಅದಕ್ಕೂ ಮೀರಿ 5ನೇ ಸ್ಥಾನಕ್ಕೆ ಬಂದ್ರು. ಮೈಸೂರು ಜಿಲ್ಲೆ 20ನೇ ಸ್ಥಾನಕ್ಕೆ ಹೋಗಿದೆ ಈ ಸಲ. ಮೈಸೂರು ಜಿಲ್ಲೆ ಎಲ್ಲ ಕಾಲೇಜು ಶಾಲೆಗಳು ಎಲ್ಲ ಕಡೆಯಿಂದ ಮೈಸೂರಿಗೆ ಹೋಗ್ತೀನಿ ಅಂತ ಮಕ್ಕಳು ಬರ್ತಾ ಇದ್ದಾರೆ. ನಾನು ಕಂಡಮ್ ಮಾಡ್ತಾ ಇಲ್ಲ ಮೈಸೂರು ಜಿಲ್ಲೆಯ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಮಂಡ್ಯ ಜಿಲ್ಲೆ ಉನ್ನತವಾಗಿ ನಮ್ಮ ಹಳ್ಳಿಗಾಡಲ್ಲಿ ಮಕ್ಕಳು, ನಮ್ಮ ರೈತರು ಮಕ್ಕಳಿದ್ದಾರೆ. ಯಾವುದೇ IT BT ಸಾಫ್ಟ್ವೇರ್ ಕಂಪ್ನಿ ಇಲ್ಲ ನಮ್ಮಲ್ಲಿ ಭತ್ತ, ಕಬ್ಬು, ರಾಗಿ 3 ಬಿಟ್ಟರೆ ಇನ್ನೇನೂ ಬೆಳೆಯಲ್ಲ ನಮ್ಮ ರೈತರು ಮಕ್ಕಳು ಹಳ್ಳಿಗಾಡಿಯಿಂದ ಬಂದು ಗೌರ್ಮೆಂಟ್ ಶಾಲೆಯಲ್ಲಿ ಓದಿ 100% ರಿಸಲ್ಟ್ ತಗೊಂಡಿರೋದು, 97.4 ತಗೊಂಡಿರೋದು ನಮ್ಗೆಲ್ಲ ಸಂತೋಷವಾದ ವಿಚಾರ. ಶಿಕ್ಷಕರಿಗೆ ಸಲ್ಲಬೇಕು ಇದೆಲ್ಲ ಪೂರ್ತಿ. ಈ ಚಪ್ಪಾಳೆ ಮತ್ತೆ ಈ ಸ್ವಾಗತ ಇಷ್ಟೂ ಸುಧಾ ಶಿಕ್ಷಕರು ಮತ್ತೆ ಪೇರೆಂಟ್ಸು ಮಕ್ಕಳಿಗೆ ಸಲ್ಲಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂತಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ 26ನೇ ಸಾಲಿನಲ್ಲಿ ಇಡೀ 6 ವಿಷಯಗಳಲ್ಲಿ ಹಿಂದಿ ವಿಷಯದಲ್ಲಿ ಚೈತ್ರ ಎಂಬ ಒಂದು ವಿದ್ಯಾರ್ಥಿನಿಗೆ 100 ಅಂಕಕ್ಕೆ 100 ಅಂಕಗಳನ್ನ ನಾನು ಪಡೆದುಕೊಂಡಿದ್ದೇನೆ. ಈಗೊಂದು ಸಂದರ್ಭದಲ್ಲಿ ಏನು ಹಿಂದೆಯೂ ಕೂಡ 100ಕ್ಕೆ 100 ಅಂಕಗಳನ್ನ ಪಡೆದು ವೇದಿಕೆಯಲ್ಲಿ ನಾನು ಪ್ರಶಂಸೆಯನ್ನ, ಸನ್ಮಾನವನ್ನ ಮಕ್ಕಳಿಗೂ ಕೂಡ ತೋರಿಸಿ ನಾನು ಕೂಡ ಪಡೆದುಕೊಂಡಿರುವಂತಹ ಒಂದು ಹೆಮ್ಮೆ ನನಗೆ ಬಹಳ ಇಂದು ಕೂಡ ಖುಷಿ ಪಡುವಂತಹ ವಿಚಾರ. ಈ ಒಂದು ವರ್ಗದಲ್ಲಿ ಎಲ್ಲ ವೇದಿಕೆಯಲ್ಲಿರುವಂತಹ ಗಣ್ಯರು ನಮಗೆ ಈ ಒಂದು ಕಾರ್ಯಕ್ರಮದ ಒಂದು ಯಶಸ್ವಿಗೆ ಸಹಕರಿಸಿ, ಸ್ನೇಹ ಬಂಧುಗಳು ನನಗೆ ಈ ಒಂದು ವೇದಿಕೆಗೆ ಬಂದು ಪ್ರೋತ್ಸಾಹದ ನುಡಿಗಳನ್ನ ಆಡಿ, ಪ್ರಶಂಸೆಯ ಸನ್ಮಾನಗಳನ್ನ ಮಾಡಿ, ಈ ಒಂದು ಅವರ ಒಂದು ಪ್ರೀತಿಗೆ ಪಾತ್ರರಾದಂಥವರು ನಾನು ಅವರಿಗೂ ಕೂಡ ಕೃತಜ್ಞತೆಗಳನ್ನ ಅರ್ಪಿಸುತ್ತಾ ನನ್ನ ಸೇವೆಯನ್ನ ಬಹಳ ತೃಪ್ತಿಕರವಾಗಿ ನಿರ್ವಹಿಸಿದ್ದೇನೆ ಅನ್ನುವಂತ ಒಂದು ಘಂಟಾಘೋಷದಿಂದ ನನ್ನ ಆತ್ಮತೃಪ್ತಿಯಾಗಿ ಒಪ್ಪಿಕೊಂಡು ಈ ಇಂದು ಸೇವಾ ವಯೋನಿವೃತ್ತಿಯನ್ನ ಸರ್ಕಾರಿ ಪ್ರೌಢಶಾಲೆ ಇಂಡೋರ್ ಶಾಲೆಯಲ್ಲಿ ನಾನು ಹೊಂದುತ್ತಿದ್ದೇನೆ. ದಿನಾಂಕ 30/4/2026 ಬಹಳ ಸಂತೋಷವಾದಂಥ ವಿಚಾರದಲ್ಲಿ ಸಂತೋಷವಾಗಿ ನಾನು ಈ ಇಲಾಖೆಯ ನಿರ್ದೇಶನದಂತೆ ನಾನು ವಯೋನಿವೃತ್ತಿಯನ್ನು ಹೊಂದುತ್ತಿದ್ದೇನೆ. ಎಲ್ಲ ಈ ಬಂಧುಗಳಿಗೂ, ನಮ್ಮ ಒಂದು ಪತ್ರಿಕೆಯ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳನ್ನ ಹೇಳ್ತಾ, ಹಿಂದಿ ಅಂದ್ರೆ ಅಷ್ಟೊಂದು ಗೊತ್ತಿರ್ಲಿಲ್ಲ, ಆದ್ರೆ ನಮ್ಗೆ ಹಿಂದಿ ಅಂದ್ರೆ ತುಂಬಾ ಇಷ್ಟ ಇತ್ತು. ಆದ್ರೆ ನಮ್ಗೆ ಪದ್ಮಾ ಮ್ಯಾಮು ಅಷ್ಟೇನು ಜಾಸ್ತಿ ಹೇಳ್ಕೊಟ್ಟಿರ್ಲಿಲ್ಲ. ಆದ್ರೆ ಈ 8 ಬಂದ್ಮೇಲೆ ನಮ್ಗೆ ಈ ಇಂಡಿಯಾ ಇಂದ ಹಿಡಿದು ಇವಾಗ ಓದೋ ಸ್ಟೇಜ್ ಬಂದಿದ್ದೀನಿ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಅದು ಹಿಂದಿ 100 ತಗೊಂಡಿದ್ದೀನಿ ಅಂತಂದ್ರೆ ತುಂಬಾ ಖುಷಿ ಆಗುತ್ತೆ. ಸೊ ಅದಕ್ಕೆ ನಾನು ಸರ್ಗೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ನನ್ಗೆ ಹಿಂದಿ ಅಂತಂದ್ರೆ ಮೋಸ್ಟ್ ಫೇವ್ರೇಟ್. ಎಲ್ಲರೂ ಹೇಳ್ತಾರೆ ನಿಮ್ಗೆ ಯಾವ ಸಬ್ಜೆಕ್ಟ್ ಇಷ್ಟ ಅಂತಂದ್ರೆ ನಂಗೆ ಇಂಗ್ಲಿಷು, ಕನ್ನಡ, ಹಂಗೆ ಅಂತ ಹೇಳ್ತಾರೆ. ಆದ್ರೆ ನನ್ನ ಫೇವ್ರೇಟ್ ಸಬ್ಜೆಕ್ಟ್ ಹಿಂದಿ. ಸೊ ಅಷ್ಟು ಚೆನ್ನಾಗಿ ಪಾಠ ಮಾಡಿ ಎಲ್ಲಾನು ಹೇಳ್ಕೊಟ್ಟಿರೋದಕ್ಕೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸರ್.